ಪ್ರತಿಯೊಂದರಲ್ಲೂ ಕಲಿಕೆ ಇಂಪಾರ್ಟೆಂಟ್. ನಮಗೆ ಪ್ರತಿನಿತ್ಯ ನಾವು ಕಲಿತಾ ಇರ್ತೀವಿ ಅಂತ ಹೇಳಿ. ಈಗ ಈ ಸಿನಿಮಾದಲ್ಲಿ ನೀವು ಮೊದಲು ಈ ಸಿನಿಮಾವನ್ನ ಮಾಡುವಾಗ ನೀವು ಮಾಡಬೇಕು ಅಂತ ಇತ್ತು ಅನ್ನುವಂಥದ್ದಲ್ವಾ, ಬಟ್ ಈಗ ಡೈರೆಕ್ಟರ್ ಇದರಲ್ಲಿ ಬೇರೆ ಇರೋದ್ರಿಂದ ಇದರಲ್ಲಿ ನಿಮ್ಮ ಪಾತ್ರ ಅಥವಾ ನಿಮ್ಮ ರೋಲ್ ಬಗ್ಗೆ, ಅಂದ್ರೆ ನಟನಾಗಿ ಬಿಟ್ಟು ಬೇರೆ ರೋಲ್ ಬಗ್ಗೆ. ಆಕ್ಚುಲಿ ಇದು ಡೈರೆಕ್ಟರ್ ಆಗಿ ನನ್ನ ಫ್ರೆಂಡ್ ಒಬ್ಬ ಇದ್ರು ಕೂಡ ಇದ್ರ ವಿಷನ್ ನಂದೆ. ಅಂದ್ರೆ ಈ ಕತೆ ಹೇಗಿರ್ಬೇಕು, ಇದು ಹೇಗೆ ಎಕ್ಸಿಕ್ಯೂಟ್ ಆಗ್ಬೇಕು, ಅಂಡ್ ಯಾವ್ಯಾವ ಆರ್ಟಿಸ್ಟ್ ಗಳನ್ನ ಕಾಸ್ಟ್ ಮಾಡ್ಬೇಕು, ಆರ್ಟಿಸ್ಟ್ ಟ್ರೈನಿಂಗು ಅಥವಾ ಶಾರ್ಟ್ ಡಿವಿಷನ್ ಕೂಡ ಹೆಚ್ಚಿನ ನಾನೇ ಮಾಡಿದ್ದು. ಆದ್ರೆ ನನಗೆ ಯಾಕೆ ಬೇರೆಯವ್ರು ಬೇಕಿತ್ತು ಅಂದ್ರೆ, ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಚಾಲೆಂಜಸ್ ಇದ್ದ ಕಾರಣ, ಎಕ್ಸಿಕ್ಯೂಷನ್ ಅಲ್ಲಿ ಸ್ವಲ್ಪ ಪ್ರೊಡಕ್ಷನ್ ನಮ್ದೇ ಆದ ಕಾರಣ, ಇದೆಲ್ಲ ಇದ್ದ ಕಾರಣದಿಂದಾಗಿ ನಾನು ಓಕೆ ನೀನಿರು, ಸೊ ನನಗೇನ್ ಬೇಕೋ ಅದೆಲ್ಲ ಮಾಡ್ತಿರೋ ಅಂತ ನಾನು ಇನ್ನೊಬ್ಬನ ಹೆಗಲಿಗೆ ಇದನ್ನ ದಾಟಿಸಿದೆ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಈ ವೆಬ್ ಸಿರೀಸ್ ಗಳೆಲ್ಲ ಶೋ ರನ್ನರ್ ಅಂತ ಕರೀತಾರೆ, ಹೂ ಗೈಡ್ಸ್ ದ ಡೈರೆಕ್ಟರ್. ಮೇ ಬಿ ಆ ರೋಲ್ ಅಂತ ಕರಿಬಹುದು. ಈಗ ಒಂದು ಪ್ರೊಡಕ್ಷನ್ ಬಗ್ಗೆ ನೀವು ಮಾತಾಡಿದ್ರಿ, ಲೈಟರ್ ಬುದ್ಧ ಫಿಲ್ಮ್ಸ್ ಅಲ್ವಾ? ಸೊ ಇದು ನಿಮ್ಗೆ ಎಷ್ಟು ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತ? ಏನು ಹೆಚ್ಚಿಸಿಲ್ಲ. ಈಗ ಯಾವ ತರ ಅಂದ್ರೆ, ನಿಮಗೆ ನೀವು ನೀರಲ್ಲಿ ಆಟ ಆಡ್ತಾ ಇರ್ತೀರಾ, ನೀರಲ್ಲಿ ಆಟ ಆಡ್ತಾ ಇದ್ದೀರಾ, ಆಮೇಲೆ ಗೊತ್ತಾಗುತ್ತೆ ನೀರಲ್ಲಿ ಆಟ ಆಡ್ತಿದ್ದೀರಲ್ಲ, ಆ ಗೇಮ್ ಹೆಸರು ಸ್ವಿಮ್ಮಿಂಗ್ ಅಂತ. ಗೊತ್ತಾದ ತಕ್ಷಣ ಏನ್ ಜವಾಬ್ದಾರಿ ಜಾಸ್ತಿ ಆಯ್ತು? ಏನು ಜಾಸ್ತಿ ಆಗಿಲ್ಲ. ಅದೇ ರೀತಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ, ಆ ಸಿನಿಮಾ ಮಾಡೋ ಪ್ರಾಸೆಸ್ಗೆ ಪ್ರೊಡಕ್ಷನ್ ಅಂತ ಕರೀತಾರೆ. ಆ ಪ್ರೊಡಕ್ಷನ್ ಒಂದು ಹೆಸರಿದೆ, ಜವಾಬ್ದಾರಿ ಏನಿಲ್ಲ. ಆದ್ರೆ ಪ್ರತಿ ಸತಿ ನಮಗಿಷ್ಟ ಆಗುವಂತ ಸಿನಿಮಾಗಳನ್ನ ಮಾಡ್ಬೇಕು, ಅದು ಜವಾಬ್ದಾರಿಯಿಂದಾಗಿ ಅಲ್ಲ, ಅದು ಖುಷಿಯಿಂದಾಗಿ. ಅದೇ ನಮಗ್ ಖುಷಿ ಕೊಡೋ ಕಾರಣದಿಂದಾಗಿ ಅದನ್ನೇ ಮಾಡ್ತಾ ಹೋಗ್ಬೇಕು ಅಷ್ಟೇ. ಯಾಕಂದ್ರೆ ಎಲ್ಲಾ ತರದ ಸಿನಿಮಾಗಳನ್ನ ಮಾಡಿ ದುಡ್ಡು ಮಾಡ್ಬೇಕು ಅಂತೇನಿಲ್ಲ. ನಮಗೆ ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಆ ಸಿನಿಮಾಗಳನ್ನ ಮಾಡಿ ದುಡ್ಡು ಮಾಡ್ಬೇಕು. ನನ್ಗೆ ಅಂದ್ರೆ ಈಗ ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು ಅಥವಾ ನಿಮ್ಮ ತಂಡದವರಾಗಿರ್ಬೋದು, ಒಂದೀಗ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದು, ಯಾರು ಪ್ರತಿಭಾವಂತರಿದ್ದಾರೆ ಅವರಿಗೆ ಅವಕಾಶ ಕೊಡುವಂತಹ ಪ್ರಯತ್ನಗಳು, ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳಾಗ್ತಾ ಇದೆಯಾ? 100% ಆಗುತ್ತೆ ಮುಂದೆ. ಅಂದ್ರೆ ಮುಂದಿನ ಒಂದು ಸಿನಿಮಾ ಲೈಟರ್ ಬುದ್ಧದಲ್ಲಿ ಬರ್ತಾ ಇರುವಂತ ಒಂದು ಸಿನಿಮಾದಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೊಸ ಡೈರೆಕ್ಟರ್, ಅವನೇ ಹೀರೋ ಆಗಿ ಡೆಬ್ಯೂಟ್ ಮಾಡ್ತಾ ಇದ್ದಾನೆ. ಸೊ ಅದರಲ್ಲಿ ಅದೊಂದು ಕಾಮಿಡಿ ಫಿಲ್ಮು, ಸೊ ಅದೊಂದು ಮಾಡ್ಬೇಕು ಅಂತಿದೀವಿ. ಅದಾದ್ಮೇಲೆ ಆಕ್ಚುಲಿ ಒಂದು ಲವ್ ಸ್ಟೋರಿ ಮಾಡ್ಬೇಕು ಅಂತಿದೀವಿ. ಯಾರಾದ್ರೂ ಒಬ್ಬ ಹೊಸ ಹುಡುಗ ಇದ್ರೆ ಹುಡುಕ್ತಾ ಇದೀವಿ. ಸೊ ಈ ತರ ಟ್ರೈ ಮಾಡ್ತಾ ಇರ್ತೀವಿ. ಟ್ರೈ ಮಾಡ್ಬೋದು, ನಾನು ವೀಕ್ಷಕರಿಗೆ ಹೇಳ್ತೀನಿ ಅಲ್ವಾ? ನಾನೇ ಹೇಳಾಯ್ತಲ್ಲ. ಸೊ ಬಟ್ ಅದೇ ಅಂದ್ರೆ ಅಷ್ಟು ಆಕ್ಟಿಂಗ್ ನ ಹಸಿವಿರುವಂತವ್ರು, ಅಂಡ್ ಅಂದ್ರೆ ಈ ಸಿನಿಮಾನ ಪ್ಯಾಷನ್ ಆಗಿ ಅವ್ರು ತುಂಬಾ ಜನ ಹೇಳ್ತಾರೆ, ಸರ್ ನನಗೆ ಫೇಮಸ್ ಆಗ್ಬೇಕೇನಾದ್ರು ಮಾಡಿ. ನನಗೆ ಅದು ಕೇಳ್ಬೇಕಾದ್ರೆ ಬೇಜಾರಾಗುತ್ತೆ, ಪದ ಕೇಳ್ಬೇಕಾದ್ರೆ ನಂತರ ಅಸಹ್ಯ ಬಂದು ಹೋಗುತ್ತೆ. ಅಂದ್ರೆ ಲೈಕ್ ನೀನ್ ದೊಡ್ಡವನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬ ಯಾಕೆ ಸಹಾಯ ಮಾಡ್ಬೇಕು ಅಂತ. ಅದಲ್ಲ ಆಕ್ಚುಲಿ ನಟನೆ ಅಥವಾ ಪ್ಯಾಷನ್ ಆಫ್ ಆರ್ಟ್ ಅಥವಾ ಏನಾದ್ರು ಮಾಡೋಣ, ಇಲ್ಲಿ ಏನಾದ್ರು ಕಲಿಯೋಣ, ಅದಿರಲ್ಲ. ನಾನ್ ದೊಡ್ಡವನಾಗ್ಬೇಕು, ನನ್ನ ಮೇಲೆ ನನಗೆ ಕೆಲಸ ಇಲ್ಲ ಅಂತ ಹೇಳ್ತಿದ್ರೆ ನಾ ಪ್ರೂವ್ ಮಾಡ್ಬೇಕು. ವಾಟ್ ಈಸ್ ದ ಪಾಯಿಂಟ್? ಸೊ ಅಂದ್ರೆ ಆ ತರದ ಟ್ಯಾಲೆಂಟ್ಗಳು ಸಿಕ್ಕಿದ್ರೆ ಐ ವಿಲ್ ಬಿ ಅಂದ್ರೆ ವೆರಿ ಗ್ಲಾಡ್. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಸ್, ನೀವೇ ಹೇಳ್ದಾಗೆ ನೀವೇ ಕಲ್ತಿರೋದು, ನೀವು ಪ್ಯಾಷನ್ ಇಂದ ಕಲ್ತಿರೋದು. ಯಾಕಂದ್ರೆ ಯಾರು ಕೂಡ ನಿಮ್ಗೆ ಗೈಡ್ ಮಾಡುವಂತದ್ದಾಗಿರ್ಬೋದು ಅಥವಾ ನಿಮ್ಗೆ ಒಂದು ಹಿಂಗಡೆ ಗಾಡ್ ಫಾದರ್ ಅನ್ನುವಂಥದ್ದಿಲ್ಲ. ಅದು ಈಗಿನವರಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಯಾರಾದ್ರೂ ಒಬ್ರು ನಮ್ಗೆ ಬೇಕು ಅನ್ನುವಂಥ ಯೋಚನೆ ಇರುತ್ತೆ. ಇಂಥವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಆತರ ಅಂದ್ರೆ ಯಾರು ಸಾಧ್ಯನೇ ಇಲ್ಲ ಅದು. ಈಗ ಅದು ಯಾರೋ ಒಬ್ಬ ಸಿಕ್ಕಿದ ತಕ್ಷಣ ನಾನು ಬೆಳಿತೀನಿ ಅನ್ನೋದು ತುಂಬಾ ತಪ್ಪದು. ಅಂದ್ರೆ ಏನಾಗುತ್ತೆ ಅಂದ್ರೆ ಅವನ ಜೊತೆ ಇರ್ಬೇಕಾದ್ರೆ 4 ಫೋಟೋ ಸಿಗುತ್ತೆ ಅಷ್ಟೇ, ಅಂಡ್ ಹೇಳ್ಕೊಳ್ಳೋದಕ್ಕೂ ಒಂದು ಅವಕಾಶ ಸಿಗುತ್ತೆ. ಇಲ್ಲ ನಾನು ಇವ್ರ ಜೊತೆ ಇದ್ದೀನಿ, ರಕ್ಷಿತ್ ಜೊತೆ ಇದ್ದೀನಿ, ಅದಿದ್ದೀನಿ ಇದ್ದೀನಿ ಅಂತ. ಕಲಿಯೋದಕ್ಕೆ ಈಗ ಎಲ್ಲಿಗೂ ಹೋಗ್ಬೇಕು ಅಂತಿಲ್ಲ. ನಾನು ಅದೇ ಹೇಳ್ತೀನಿ, ಓಕೆ ನನಗೆ ಆಕ್ಟಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಪ್ಯಾಷನ್. ನೀನು ಯೂಟ್ಯೂಬ್ ಸರ್ಚ್ ಅಲ್ಲಿ ಆಕ್ಟಿಂಗ್ ಬಗ್ಗೆ ಎಷ್ಟು ಹುಡುಕಿದ ತೋರಿಸು ಅಂದ್ರೆ ಏನಿಲ್ಲ, ಏನೇನು ಹುಡುಕಿರಲ್ಲ, ಏನೇನು ವಿಷಯಗಳಿರಲ್ಲ. ಅಥವಾ ನೀನ್ ಯಾವ ಬುಕ್ ಓದಿದೀಯಾ ಆಕ್ಟಿಂಗ್ ಬಗ್ಗೆ ಅಥವಾ ಡೈರೆಕ್ಷನ್ ಬಗ್ಗೆ? ಯಾವ್ದು ಓದಿದ್ಯಾ, ಯಾವ್ದು ಕೇಳಿದ್ಯಾ, ನೀನ್ ನೋಡಿರುವಂತ ಸಿನಿಮಾ ಯಾವ್ದು, ಅದ್ರ ಅನಾಲಿಸಿಸ್ ಮಾಡಿದ್ಯಾ, ಅದ್ ಯಾಕೆ ಗ್ರೇಟ್ ಅಲ್ಲ, ನಿನ್ಗೇನ್ ಅನ್ಸುತ್ತೆ ಅಂತ ಏನಾದ್ರು ಚರ್ಚೆಗೆ ನಿಂತ್ರೆ ನೀವು ಖಾಲಿ ಒಂದೇ ಹೆಸರು ಏನಂದ್ರೆ ನನಗೊಂದು ಚಾನ್ಸ್ ಕೊಡಿ, ನಾನ್ ದೊಡ್ಡವನಾಗ್ಬೇಕು, ನನಗೊಂದು ಚಾನ್ಸ್ ಕೊಡಿ. ಈಗ ಕತ್ತೆ ಏನಾದ್ರು ಬಂದು ಹೇಳಿದ್ರೆ ನನಗೆ ಅದು ಗೊತ್ತಿಲ್ಲ ಪಾಪ ಅದು ಕತ್ತೆ ಅಂತ, ನನಗೆ ಚಾನ್ಸ್ ಕೊಡಿ, ನಾನು ಕುದುರೆ ತರ ಓಡಕ್ ಟ್ರೈ ಮಾಡ್ತೀನಿ ಅಂತ ಚಾನ್ಸ್ ಕೊಡ್ಬೋದು ನೀವು. ಆದ್ರೆ ಓಡ್ಬೇಕಾದ್ರೆ ಗೊತ್ತಾಗುತ್ತೆ ಎಲ್ರಿಗೂ. ಅದಕ್ಕಿಂತ ಕುದುರೆ ಆದ್ರೆ ನಿಮಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ನೀವು ಓಡ್ಬೇಕಾದ್ರೆ ಎಲ್ರಿಗೂ ಕುದುರೆ ಅಂತ ಕಾಣಿಸೋ ಚಾನ್ಸ್ ಜಾಸ್ತಿ ಇದೆ. ಐ ಥಿಂಕ್ ನಾವು ನಮ್ಮ ಎಫಿಷಿಯನ್ಸಿಯನ್ನ ಬೆಟರ್ ಮಾಡೋದಕ್ಕೆ, ಕಲಿಯೋದಕ್ಕೆ ಸಿನಿಮಾಗೆ ಬರ್ಬೇಕು ಬಿಟ್ರೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ಬಂದು ಅದು ಏನು ಪ್ರೂವ್ ಆಗಲ್ಲ. ಇಟ್ಸ್ ಸಚ್ ಅ ಬ್ಯಾಡ್ ಥಿಂಗ್. ಸಾಕಷ್ಟು ಯೋಚನೆಗೀಡು ಮಾಡುವಂತಹ ವಿಚಾರಗಳನ್ನು ಹೇಳ್ತಾ ಇದ್ರಿ. ಯಾಕಂದ್ರೆ ಈಗಿನವರಿಗೆ ಇರುವಂತಹದ್ದು ಅದೇ. ನಾನು ಒಂದ್ಸಲ ಬರ್ಬೇಕು, ಈಗ ನಾವು ನ್ಯೂಸ್ ಓದುವಾಗ್ಲೂ ಅಷ್ಟೇ ಎಷ್ಟೋ ಜನ ಹೇಳ್ತಾರೆ ಕಲಿಯೋದಕ್ಕೆ ಬರ್ತಾರೆ ಜರ್ನಲಿಸಮ್, ನಾನು ಆಂಕರ್ ಆಗ್ಬೇಕು, ನಾನು ರಿಪೋರ್ಟರ್ ಆಗ್ಬೇಕು. ಬಟ್ ಅದನ್ನ ಹೊರತುಪಡಿಸಿ ಏನ್ ಮಾಡಿದೀವಿ, ಏನ್ ಕಲ್ತಿದೀವಿ ಅನ್ನುವಂಥದ್ದು. ಬಟ್ ಅದನ್ನ ತಯಾರಿ ಏನಿದೆ ಅದಕ್ಕೆ ನನ್ನ ಪ್ರಶ್ನೆ ಅಷ್ಟೇ. ತಯಾರಿ ಏನಿದೆ?
ತಯಾರಿ ಏನ್ ತಯಾರಿ? ಓಕೆ ನಾನು ಬರಿಬೇಕು, ಓಕೆ ಕರೆಕ್ಟ್, ಒಳ್ಳೇದು. ತಯಾರಿ ಯಾವ ರೈಟರ್ ನಿಮ್ಮ ಫೇವ್ರೆಟ್ ರೈಟರ್? ಯಾವ ಸ್ಕ್ರೀನ್ ಪ್ಲೇ ರೈಟರ್ ಯಾವ ಫೇವ್ರೆಟ್ ರೈಟರ್ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲಿಗೆ ಅವರ ರೈಟಿಂಗ್ ಹೋಗಾಯ್ತು. ನೀನು ಏನು ನೋಡಿಲ್ಲ, ಏನು ಕೇಳಿಲ್ಲ, ಏನು ತಿಳ್ಕೊಂಡಿಲ್ಲ, ನೀರೇ ನೋಡಿಲ್ದಿರೋ ಈಜ್ ಕಲಿಬೇಕು ಅಂತ ಹೇಳ್ದಂಗೆ. ಅದು ನೋಡಲ್ವಾ ಅಟ್ಲೀಸ್ಟ್ ನಾನು ಹೇಳಿದ್ ನನಗೆ ಇಂಟ್ರೆಸ್ಟ್ ಇದೆ ಅಲ್ವಾ. ನಾನು ಕೆಲವ್ರ ಹತ್ರ ಒಬ್ಬ ಬಂದ ನಾನು ರೈಟರ್ ಆಗ್ಬೇಕು ಅಂತ, ಓಕೆ ಒಂದು ಪುಸ್ತಕ ಇದೆ ಓದು ಅಂತ ಹೇಳಿದೆ. ಅವನು ಮತ್ತೆ ಅವ್ನ ಫ್ರೆಂಡ್ ಇದ್ದ, 5 ನಿಮಿಷದ ಇಲ್ಲ ಸರ್ ನಾನು ರೈಟರ್ ಆಗ್ಬೇಕು. ಓಕೆ ಫೈನ್, ನಾನೊಂದು ಪುಸ್ತಕದ ಹೆಸರು ಹೇಳಿದೆ. ಏನ್ ಪುಸ್ತಕದ ಹೆಸರು ಒಂದು ನೆನಪಿಲ್ಲ ಅವನಿಗೆ. ಏನ್ ಹೇಳ್ತಾ ಇದೆ? ನಿನಗೊಂದು ಯಾವುದೋ ಒಂದು ಹೊಸ ಇನ್ಫಾರ್ಮೇಶನ್ ಕೊಟ್ಟೆ ನಾನು. ಆ ಇನ್ಫಾರ್ಮೇಶನ್ ನಿನಗೆ ಅದು ಯೂಸ್ ಆಗುತ್ತೆ ಅಂತ ನೀನು ಅದನ್ನ ಯೋಚನೆನೂ ಮಾಡದೆ ನೀನು ಮಾತಾಡ್ತಿದ್ಯಾ ಅಂದ್ರೆ ನೀನ್ ಎಂತ ಪ್ಯಾಷನೇಟ್ ರೈಟರ್ ಅಂತ. ಅವ್ನ ಫ್ರೆಂಡಿಗೆ ನೆನಪಿದೆ ಆ ಪುಸ್ತಕದ ಹೆಸರು. ದಿಸ್ ಇಸ್ ದ ಥಿಂಗ್. ನಿನಗೆ ಹೇಳ್ತಿರೋದು ನಾನು ಇದನ್ನ ಓದಿದ್ರೆ ನಿನಗೆ ರೈಟಿಂಗ್ ಏನ್ ಮಾಡೋದು ಅಂತ ಗೊತ್ತಾಗುತ್ತೆ ಅಂತ. ಇಲ್ಲ ಅಂತ ನೀವು ಕಲ್ಸಿ ನನಗೆ. ನಾನೇ ಹಂಗ್ ಕಲ್ತ್ಕೊಂಡಿದ್ದು ಪುಸ್ತಕ ಓದಿ. ನಾನು ಹೇಳ್ತಿರೋ ನನಗಿಂತ ನಾನು ಎಲ್ಲಿಂದ ಓದಿದ್ದೀನಿ ಅಲ್ಲಿಂದ ಓದ್ಕೊಂಡ್ರು ಇಲ್ಲ, ನಂಗೆ ಓದಕ್ಕೆಲ್ಲ ಆಗಲ್ಲ ಅಂತ. ಲೈಕ್ ಓದಕ್ಕೆ ಆಗದಿರೋನು ಬರೆಯಕ್ಕೆ ಹೆಂಗಾಗತ್ತೆ? ಊಟನೇ ಮಾಡ್ದಿರೋನು ವಾಂತಿ ಹೆಂಗ್ ಮಾಡ್ಕೋತಾನೆ?